ಕೋಳಿಗಳಿಗೆ ಸಿಕ್ತು ಅಂದ್ರೆ ಅದೇ ತಿನ್ಬೇಕು. ಲೀಚ್ ಗೀಚ್ ಹತ್ಬಿಡೋದು ಇದೇ ಒಂದ್ ತಲೆನೋ ಲೀಚ್ ಹತ್ಬಿಡೋದೆ ನೋಡಿ ಹಿಂಗೆ ಯಾಕ ಹೊಸ ಫೋನ್ ಇವ್ನು ತಗೊಂಡ್ 1 ತಿಂಗಳಾಗಿಲ್ಲ ತಗೊಂಡ್ ಇಲ್ಲಿ ಬಿದ್ದ ಫೋನು ಬಿತ್ತು ಹತ್ಕೊಂತ ಕಾಲ್ಗೂ ಹತ್ಬಿಟ್ಟಿದೆ ಬಿಡ್ರು ನೋಡಿ ಒಂದೇ ಬೆಡ್ ಮೇಲೆ ಮಲ್ಗ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಚಿಕ್ಕಮಂಗ್ಳೂರಲ್ಲಿ ಡೇ 3 ಇವತ್ತು ಫ್ಯಾಮಿಲಿ ಅವರೆಲ್ಲ ಬಾಯ್ ಹೇಳ್ಬಿಟ್ಟು ಇವತ್ತು ಫ್ರೆಂಡ್ಸ್ ಜೊತೆ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಟ್ರಿಪ್ 2 ಡೇ ಇವಾಗ ಫ್ರೈಡೇ ತನಕ ಇವರೇ ಇರೋದು ನಮ್ಮ ಜೊತೆ. ಸೊ ನೋಡಿ 8 ಜನ ಇದೀವಿ ಟೋಟಲು. ಬೆಲ್ಟ್ ಬೇಕಂತೆ ಬೆಲ್ಟ್ ತಗೋತವ್ರೆ. ಹಾಯ್ ಹೇಳ್ಬಿಡಿ ಎಲ್ರು ಒಂದ್ಸರಿ ಹಾಯ್ 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 ಹಾಯ್. ಎಲ್ರು ಟ್ರೈನಲ್ಲಿ ಬಂದವ್ರೆ. ಹೋಗೋಣ, ಗಾಡಿ ಆಲ್ರೆಡಿ ಬುಕ್ ಆಗಿದೆ. ಗಾಡಿಯೆಲ್ಲ ಎತ್ಕೊಂಡು ರೂಮ್ ಹೋಗಿ ಲಗೇಜ್ ಎಲ್ಲ ಹಾಕ್ಬಿಟ್ಟು ನೋಡೋಣ ಎಲ್ಲಿ ಹೋಗ್ಬೇಕಂತ ಅಂದ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ಬೇಕು. ಚೆನ್ನಾಗಿ ಮಲ್ಗ್ ಬಂದಿದೆ ಅನ್ಸುತ್ತೆ. ಅಯ್ಯೋ ಯಾರು ಜಾಸ್ತಿ ಮಲ್ಗಿದ್ದು? ಇವನೇ ಸಂಜೆ ಯಾಕೆ ಅಷ್ಟು ಮಲ್ಕೊಂಡ? ಅವ್ನು ಮಲ್ಗಲ್ವಲ್ಲ ಅಷ್ಟು. ಸಂಜೀವ ಗಾಡಿ ಎಲ್ಲ ರೆಂಟಿಗೆ ತಗೊಂಡಿರೋದು. ಫ್ಯೂಯಲ್ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದೀವಿ. ಫುಲ್ ಟ್ಯಾಂಕ್ ಮಾಡಿಸಿ ಹೋಗೋಣ. ಫೈನಲಿ ರೀಚ್ ಆದ್ವಿ ನಮ್ಮ ಇದು ಸ್ಟೇಗೆ. ಇದು ಹೋಮ್ ಸ್ಟೇ ಬಂದ್ಬಿಟ್ಟು ಟ್ರಾಪಿಕ್ ಅಂತ ನೋಡಿ. ಫುಲ್ ಕಾಡಲ್ಲಿದೆ. ನಾವು ಅಲ್ಲಿಂದ ಆಫ್ ರೋಡಿಂಗ್ ಎಲ್ಲ ಮಾಡಿಕೊಂಡು ದಾರಿನೇ ಗೊತ್ತಾಗಿಲ್ಲ. ಹಂಗಿಂಗ್ ಮಾಡಿ ಮ್ಯಾಪ್ಸಲ್ಲಿ ಬ್ಯಾಕ್ ಸೈಡ್ ತೋರಿಸ್ತಿದೆ. ಅಲ್ಲಿಂದ ನೋಡಿದ್ರೆ ಗೇಟ್ ಹಾಕ್ಬಿಟ್ಟವ್ರೆ. ಆ ಕಡೆಯಿಂದ ಬರೋಕ್ಕಾಗಿಲ್ಲ. ಮತ್ತೆ ಮೇನ್ ರೋಡ್ ಹೋಗಿ ಫುಲ್ಲು ಸುತ್ತಾಡ್ಕೊಂಡು ಆ ಕಡೆ ಈ ಕಡೆ ಮಾಡಿ ಹಂಗೆ ಬಂದು ಇಲ್ಲಿ ಗಾಡಿ ಹಾಕ್ಬಿಟ್ಟು. ಸೊ ನೋಡಿ ಇಲ್ಲಿ ಬಂದು 3 ರೂಮ್ ಇದೆ. ಇವಾಗ ನಾವು 2 ರೂಮ್ ತೊಗೊಂಡಿದ್ದೀವಿ. ಸೊ ರೂಮ್ ಟೂರ್ ಕೊಟ್ಬಿಡ್ತೀನಿ. ಏನಿಲ್ಲ, ಸಿಂಪಲ್. ಸೊ ಟೋಟಲ್ 8 ಜನ ಇದೀವಲ್ವಾ. ಸೊ 2 ರೂಮು, 1 ರೂಮಲ್ಲಿ 4 ಜನ. ಎಕ್ಸ್ಟ್ರಾ ಬೆಡ್ ಕೊಟ್ಟವ್ರೆ. ಇಲ್ಲಿಬ್ರು ಆ್ಯಂಡ್ ಕಬರ್ಡ್. ಸೊ ಇಲ್ಲಿ ಸಿಟ್ಟಿಂಗ್ ಏರಿಯಾ ಆ್ಯಂಡ್ ವ್ಯೂ ಸಖತ್ತಾಗಿದೆ. ಇಲ್ಲೂ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಈ ಕಡೆ ಬಂದ್ಬಿಟ್ಟು ಫುಲ್ಲು ಫಾರೆಸ್ಟ್ ಏರಿಯಾ ಚೆನ್ನಾಗಿದೆ. ಆ್ಯಂಡ್ ಕ್ಲೀನಾಗಿದೆ ರೂಮ್, ಪರವಾಗಿಲ್ಲ. ಫುಲ್ ಡೀಸೆಂಟ್ ಆ್ಯಂಡ್ ಕ್ಲೀನಾಗಿ. ಆ್ಯಂಡ್ ವಾಶ್ರೂಮ್ ನೋಡಿ. ಸೊ ಚೆನ್ನಾಗಿದೆ. ಸೊ ಇಷ್ಟೇ ಬೇಸಿಕ್ಕಾಗಿ ಚೆನ್ನಾಗಿದೆ. ಆ್ಯಂಡ್ ಆಚೆನೂ ಇಲ್ಲಿ ಸ್ಪೇಸ್ ಇದೆ. ಸೊ ನಾವು ಇಲ್ಲಿ ಕುತ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ತಿನ್ನೋಕ್ಕೆ ಚೆನ್ನಾಗಿದೆ ಈ ಪ್ಲೇಸು. ನೋಡಿ ಫುಲ್ ದೊಡ್ಡದಾಗಿದೆ ಏರಿಯಾ. ಈ ಕಡೆ ಇಲ್ಲೊಂದು ರೂಮ್ ಇದೆ. ಇದು ಸೇಮ್. ಆ ರೂಮು ಈ ರೂಮು 2 ಸೇಮೇ. ಸೊ ನೋಡಿ ಫ್ರೆಂಡ್ಸ್, ಸೊ 2 ಆಪೋಸಿಟು. ಆ ಕಡೆ ಒಂದು ರೂಮ್ ಇದೆ, ಅದು ಲೈಕ್ ಸೇಮ್ ಇದೇ ಥರ. ಈ ರೂಮ್ ಹೆಂಗಿದೆ ಅಂತ ತೋರಿಸೋದಲ್ಲ ಅದೇ ಥರ. ನೋಡಿ ಈ ಕಡೆ ಫುಲ್ಲು ವ್ಯೂ ಸಾಕಾಗಿದೆ. ಮಳೆ ಬಂದರೆ ಇನ್ನೂ ಕ್ರೇಜಿ ಆಗಿರುತ್ತೆ. ನೋಡಿ ಸೊ ಇಲ್ಲಿ ಕ್ಯಾರಮು ಇದೆ. ಆ್ಯಂಡ್ ಇಲ್ಲಿ ಡೈನಿಂಗ್ ಏರಿಯಾ ಥರ ಇದೆ, ಪರವಾಗಿಲ್ಲ. ಏನು ಸಂಜೆ? ಸೊ ನೋಡಿ ಹೀಗಿದೆ ನಮ್ಮ ಗಾಡಿ ಎಲ್ಲ ಬಂದ್ಬಿಟ್ಟು. ಇಲ್ಲಿ ಬಿಟ್ಟಿದ್ದೆವು, ಹೆವಿ ಜರುಗ್ತಿದೆ ಕಾಲು. ಸೊ ಇಲ್ಲಿ ಬಿಟ್ಟಿದ್ದೀವಿ ಗಾಡಿ. ಪಾರ್ಕಿಂಗ್ ಲಾಟ್ ಅನಿಸುತ್ತೆ. ಚೆನ್ನಾಗಿದೆ ಒಂಥರ ಇದು ಪ್ಲೇಸು. ಸೊ ಅದೇ ನೋಡ್ತಾ ಇದ್ದೀವಿ. ಇವತ್ತು ಬಂದು ಇಲ್ಲಿ ಸ್ಟೇ ಆಗಿ ನಾಳೆ ಇನ್ನೊಂದು ಲೊಕೇಶನ್ ಇದೆ. ಸೊ ಆ ಲೊಕೇಶನಿಂದ ಇಲ್ಲಿ ಬರೋಕ್ಕೆ ನಮ್ಗೆ ತುಂಬ ದೂರ ಆಗುತ್ತೆ. ಆಪೋಸಿಟ್ ಡೈರೆಕ್ಷನ್ ಆಗ್ಬಿಡುತ್ತೆ. ಇದು ಬಸ್ ಸ್ಟ್ಯಾಂಡಿಂದ ಬಂದ್ಬಿಟ್ಟು ನಮಗೆ ಒಂದು 24 ಕಿಲೋಮೀಟರ್ಸ್ ಇದೆ. ಸೊ ನಾಳೆ ಬಂದ್ಬಿಟ್ಟು ಇನ್ನೊಂದು ಕಡೆ ಸ್ಟೇ ಇದೆ. ಸೊ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ. ಸೊ ಹೀಗಿದೆ ಇವತ್ತಿನ ಸ್ಟೇ. ಸೊ ಬನ್ನಿ ಒಂಚೂರು ಹೋಗಿ ಇವಾಗ ರೆಸ್ಟ್ ಮಾಡೋಣ, ಲಗೇಜ್ ಎಲ್ಲ ಇಟ್ಬಿಟ್ಟು. ಗೈಸ್ ಎಲ್ಲರೂ ಇವಾಗ ಇಲ್ಲಿ ಲಂಚ್ ಇಲ್ಲ. ಸೊ ಲಂಚ್ ಅಲ್ಲ, ಊಟನೇ ಇಲ್ಲ. ಅದಕ್ಕೆ ನಾವೆಲ್ಲರೂ ಇವಾಗ ಗಾಡಿ ಎತ್ಕೊಂಡು 4 ಕಿಲೋಮೀಟರ್ ಇದೆ ಅಂತೆ. ಸೊ ಎಲ್ಲರೂ ಅಲ್ಲಿ ಹೋಗ್ತಾ ಇದ್ವಿ. ಹೋಗಿ ಊಟ ಮಾಡ್ಕೊಬರೋಣ ಅಂತ 4 ಗಾಡಿ ಎತ್ತು 8 ಜನನು ಹೋಗ್ತಾ ಇದ್ವಿ. ಕ್ಲೈಮೇಟ್ ಅಂತೂ ಫುಲ್ ಪೀಸ್ ಆಗಿದೆ ನೋಡಿ. ಆ ಕಡೆ ಬೇಜಾಗಿದೆ. ಸೊ ಬನ್ನಿ ಹೋಗುವ, ಚೆನ್ನಾಗಿ ಹೋಗಿ ಊಟ ಮಾಡೋಣ. ನೋಡೋಣ ಏನು ಸಿಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಫುಲ್ ಕಾಡಲ್ಲಿದ್ದೀವಿ, ಊಟ ಸಿಗೋದೇ ಡೌಟು. ನೋಡೋಣ. ಕೋಳಿಗಿಳಿ ಕುಯ್ಕೊಂಡು ತಿನ್ಕೊಬೇಕಷ್ಟೇ. ಕೋಳಿಗಿಳಿ ಸಿಕ್ತು ಅಂದ್ರೆ ಅದೇ ತಿನ್ಬೇಕು. ಗೈಸ್ ಇವಾಗ ನಮಗೆ ಇಲ್ಲಿ ರೆಸಾರ್ಟ್ ಇತ್ತಲ್ಲ ಟ್ರಾಪಿಕಾ. ಸೊ ಅಲ್ಲಿಂದ ಅವರೇ ನಮಗೆ ಇಲ್ಲಿ ಯಾವುದೋ ಪ್ರೈವೇಟ್ ಲೇಕ್ ಥರ ಇದೆ ಅಂತೆ. ಪ್ರೈವೇಟ್ ಅಂದರೆ ಇಲ್ಲಿ ರೆಸಾರ್ಟ್ಗಿಂತ ಹತ್ರನೇ ಇರೋದಂತೆ. ಸೊ ಇದಕ್ಕೆ ಕರ್ಕೊಂಡು ಹೋಗ್ತಾರೆ. ಟಾಟಾ ಬಾಯ್ ಬಾಯ್. ಸೊ ಆ ಇದಕ್ಕೆ ಕರ್ಕೊಂಡು ಹೋಗ್ತವ್ರೆ. ಲೇಕ್ ಇಲ್ಲ, ವಾಟರ್ ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ತವ್ರೆ. ಅದೇ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ನಮ್ಮ ರೂಮಿಂದ ಹತ್ರನೇ ಇರೋದಂತೆ, ಗಾಡಿಯಲ್ಲೇ ಹೋಗ್ಬೋದು ಅಂತಂದರು. ಅದೇ ಲೆಟ್ ಸಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನೀರಂತೂ ಇರುತ್ತೆ ಪಕ್ಕ, ಯಾಕಂದರೆ ಮಳೆ ಬರ್ತಾ ಇದೆಯಲ್ಲ, ಕಟ್ಟಬೇಕು. ಲೆಟ್ ಸಿ ಗಾಯ್ಸ್. ಕೊಚ್ಚೆ ನಾವು ಈಗ ಬಂದ್ವಿ. ಹಿಂಗೆ ಬಂದು ಈ ಕಡೆ ಹೋಗ್ಬೇಕಂತೆ ವಾಟರ್ ಫಾಲ್ಸ್ಗೆ. ಅದೇ ಸಾಲ ಒಳ್ಳೆ ಕಂಟೆಂಟ್ ಸಿಕ್ತಿತ್ತು. ಮಚ್ಚ ಬೀಳು, ಕಂಟೆಂಟ್ ಸಿಗುತ್ತೆ ನನಗೆ.
ನಾವೇ ಬಿದ್ದಿದ್ಬಿಡು. ಫುಲ್ ಆಫ್ ರೀಡಿಂಗು. ಎಲ್ಲಿ ಯಾರು ಜರ್ಗ್ ಬೀಳ್ತಾರೆ ಗೊತ್ತಿಲ್ಲ. ಅವ್ರಿಗೆ ಹೇಳ್ತಾ ನಾವೇ ಬಿದ್ದಿದ್ದು ಹೋಗೋದು. ಓ ನಮ್ಮ ಬಂದ್ಬಿಟ್ರಾ? ಇಲ್ಲೇ ಇದೆ ಹತ್ರ. 2 ನಿಮಿಷ ಗೈಸ್, 2 ನಿಮಿಷದಲ್ಲಿ ವಾಟರ್ ಫಾಲ್ಸ್ ಹತ್ರ ಬಂದ್ಬಿಡಿ. ಇವಾಗ ಗಾಡಿ ಎಲ್ಲ ಇಲ್ಲಿ ಬಿಟ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ಬೇಕು ಅಂತ. ಯಾವುದೋ ಕಾಡು ಒಳಗಡೆ ಕರ್ಕೊಂಡು ಹೋಗ್ತಾವ್ರೆ. ಲೆಟ್ ಸಿ. ಏನೋ ಮಾಡ್ತಿದ್ಯಾ? ಹೊಡೆದ ಆಫ್ ರೋಡಿಂಗು. ಓ ಫುಲ್ಲು ಕಾಡು ಒಳಗಡೆ ಹೋಗ್ತಾ ಇದೆ. ದಾರಿನೇ ಇಲ್ಲ, ನಾವೇ ಹೋಗ್ತಿರೋದು ಅನ್ಸುತ್ತೆ. ಫಸ್ಟ್ ನೋಡಿ ಆ ಟೈರ್ ಮಾರ್ಕು ಅಷ್ಟು ಕ್ಲಿಯರ್ ಆಗಿಲ್ಲ. ಓ ಫುಲ್ ಆಫ್ ರೋಡಿಂಗ್. ಸ್ಟ್ರೈಟಾಗಿ ಹೋಗ್ತಾವ್ರೆ. ಕೆಂಪಿನ ಗುಲಾಬಿ. ಸದ್ಯ ಮಳೆ ನಿಂತೋಯ್ತು. ಏನಾಯ್ತು? ಅವರೇ ಯೂಟರ್ನ್ ಹೊಡಿತವ್ರೆ. ಆಟೋಮೆಟಿಕ್ ಗಾಡಿನ ಯೂಟ್ರನ್. ಓಯ್ ಸರ್ ನೊಮಾನ್ ಕೆಳಗಡೆ ಇಳಿಸ್ಬಿಡೋದು. ಒಮಾನ್ ಶಾಟ್ ಸಾಕಾಗಿದೆ. ಫುಲ್ ಖುಷಿ. ಯಾವ ಕಡೆ ಅಂಕಲ್? ಹಿಂಗೇನಾ? ಹಿಂಗ್ ಹೋಗ್ಬೇಕಂತ. ಲೀಚ್ ಇದೆಯಾ? ಲೀಚ್ ಇದೆ ಒಂದೊಂದು. ಹೌದಾ? ಮತ್ತೆ ಜಾಸ್ತಿ ನಿಂತ್ಕೋಬೇಡ, ನಡಿ. ಹಾ ಹಾ ಹೋಗಿ ಅಲ್ಲಿ ಎಂಡ್ ಹೋದ್ಮೇಲೆ ರೈಟ್ ಇತ್ತಿಗೆ. ಓಕೆ. ಹಾ ಯಪ್ಪ ಲೀಚ್ ಗೀಚ್ ಹತ್ಬಿಡೋದು ಇದೇ ಒಂದ್ ತಲೆನೋ. ಲೀಚ್ ಹತ್ಬಿಡೋದೆ. ಸಿಂಹ ಬಂದ್ರು ಭಯ ಪಡಲ್ಲ, ಈಚ್ಗೋಸ್ಕರನೇ ಭಯ ಪಡೋದು. ಮಚ್ಚ ಹತ್ತಕ್ಕೆ ಏನಿ ಹತ್ತಕ್ಕೆ ಅದು ಉಮಾಂದು ಇರೋ ರಕ್ತಾನೆ ತಗೊಂಡ್ಬಿಟ್ರೆ ಹೊರಟೋಗ್ಬಿಡ್ತಾನೆ ಕಣ ಅವನು. ರಕ್ತಾನೇ ಇಲ್ಲ ಅವನಿಗೆ. ಸಾಂಗ್ ಸೂಟಬಲ್ ಆಗೈತೆ. ಕಾಪಿ ರೈಟ್ ಬಂದ್ಬಿಡುತ್ತೆ. ಯಾವ್ದು ಹಾಡು ಮಚ್ಚ? ಹಾಡು ಮಚ್ಚ, ಒಳ್ಳೊಳ್ಳೆ ಹಾಡುಗಳು ಹಾಡು ಹಂಗೆ. ನೋಮಾನ್ ಪಕ್ಕ ಲೀಚ್ ಹೆಂಗ್ ಹತ್ತಂದ್ರೆ ನೀನ್ ಶಾರ್ಟ್ಸ್ ಬೇರೆ ಹಾಕಿದ್ಯಾ, ಒಳಗಡೆ ನುಗ್ಬಿಡೋದೆ. ನಾಳೆ ಬೆಳಗ್ಗೆ ಸ್ನಾನ ಮಾಡ್ದಾಗ್ಲೇ ಗೊತ್ತಾಗೋದು ಏನಾಗೈತೆ ಅಂತ. ಹುಳಿಗಿಳಿ ಬಂದ್ಬಿಡೋದು. ಹುಳಿಗಿಳಿ ಬಂದ್ಬಿಡೋದು ಅಲ್ವಾ? ಓಹೋ ಇನ್ನ ಕೆಳಗೆ ಹೆಂಗ್ ಇಳಿಯೋದು? ಹುಷಾರು ಮಚ್ಚ, ಹುಷಾರು. ನೋಡಿ ಗೈಸ್ ಇಲ್ಲಿದೆ. ಮಚ್ಚ ಹುಷಾರು. ಅವ್ರ ಮನೆ ಇರೋದೇ ಬಂಡೆ ಮೇಲೆ. ಏನ್ ಇಳಿತಿದ್ಯಾ ನೀರಲ್ಲಿ? ವಾ ಹೋಗೋಣ ಹಿಂಗೆ ಹೋಗೋಣ. ಲೆಕ್ಸಿ ಹುಷಾರಾಗಿ ಹೋಗ್ಬೇಕು. ಏನಾದ್ರೂ ಹುಳ ಅವು ಬ್ಯೋ. ವಾ ಕ್ರೇಜಿ. ವಾ ಮಧ್ಯದಲ್ಲಿ ಬಂದು ನಿಂತ್ಕೊಬಿಟ್ಟಿದ್ದೀನಿ ಇಲ್ಲಿ. ಕೈಸೋ ಮಧ್ಯದಲ್ಲಿ ಬಂದು ನಿಂತ್ಕೊಬಿಟ್ಟಿದ್ದೀನಿ ನೋಡಿ. ಹಿಂಗೆ ಹೋಗ್ತೀನಿ. ಯಾಕೋ ಲೀಚಾ? ಓ ಹತ್ತಂತು ಕಾಲಿಗೆ. ಅಲ್ಲಿ ಹತ್ಕೊಂಡಿದೆ ಕಾಲಿಗೆ. ಓ ನೋಡೋಣ ನೋಡೋಣ ಯಾರ ಕಾಲಿಗೆ ಹತ್ಕೊಂಡಿದೆ. ಆಗ್ತಾ ಶಾರ್ಟ್ಸು. ಎಲ್ಲಿ 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 ಹತ್ಕೊಂತು ಶಾರ್ಟ್ಸ್. ಹಾಕೋ ನನ್ ಕಾಲ್ಗೆ ಹತ್ಕೊಂಡಿಲ್ಲ. ನನಗೆ ಗೊತ್ತಿಲ್ಲ. ತಗೀರೋ ಪ್ಲೀಸ್, ಇವಾಗ್ಲೇ ಬಂದಿರೋದು. ಹತ್ಕೊಂತು. ನೋಮಾನ್ ಈ ಕಡೆ ಬಂದ್ಬಿಡು. ನೀರೆಷ್ಟು ಏನಾಗಿದೆ ಕ್ರೇಜಿ. ಇನ್ನ ಮಳೆ ಬಂದ್ಬಿಡ್ತಿದ್ರೆ ಸಕ್ಕತ್ತಾಗಿರೋದು. ಫೋಟೋಶೂಟ್ ಆಲ್ರೆಡಿ ಸ್ಟಾರ್ಟ್. ಫೋಟೋಶೂಟು ಸಕ್ಕತ್ತಾಗಿದೆಲ್ಲ. ಎಲ್ರದ್ದು ಫೋಟೋಶೂಟ್ ನಡೀತಾ ಇದೆ. ಅಲ್ಲೊಂದು ಬ್ಯಾಚು. ಇವನು ಲೀಚ್ ಹತ್ತಿದ ತಕ್ಷಣ ಅವ್ನು ನೀರಲ್ಲಿ ಇಳಿಯೋಕ್ಕೆ ಭಯ ಆಗ್ತಿದೆ. ಇಳ್ದಿಲ್ಲ. ನಾನು ಇಲ್ಲಿ ಕಲ್ ಮೇಲೆ ಆರಾಮಾಗಿ ನಿಂತ್ಕೊಬಿಟ್ಟಿದ್ದೀನಿ. ಒಳ್ಳೆ ಫಾಲ್ಸಿಂಗ್ ಹೋಗ್ತಾ ಇದೆ. ಸಕ್ಕತ್ತಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಕಾಲ್ಗೂ ಹತ್ಬಿಟ್ಟಿದೆ. ತೆಗಿಬೇಕಿವಾಗ. ನಾನು ಫೋಟೋ ಇಡ್ಸ್ಕೊಳ್ಳೋಣ ಅಂತ ಇದ್ದೆ, ಬಟ್ ಇಲ್ಲೊಬ್ಬ ಬಿದ್ದ. ಅವನು ಉಮಾನ್ ಬಿದ್ದ. ಇವ್ನು ಹೊಸ ಫೋನ್ ಇವ್ನು ತಗೊಂಡು 1 ತಿಂಗಳಾಗಿಲ್ಲ. ತಗೊಂಡು ಇಲ್ಲಿ ಬಿದ್ದ. ಫೋನು ಬಿತ್ತು, ಇಲ್ಲೇ ಬಿತ್ತು. ಹೆಂಗೋ ಅವ್ನು ಕರೆಕ್ಟಾಗಿ ಬಂದು ಕ್ಯಾಚ್ ಮಾಡಿದ್ಕೆ ಸದ್ಯ. ಇಲ್ಲಾಂದ್ರೆ ಎಲ್ರಿಗೂ ಮೂಡ್ ಆಫ್ ಆಗಿರೋದು, ಒಂದು ಫೋನ್ ಆಗಿರೋದು. ಆದ್ರೂ ಅದಕ್ಕೆ ನನ್ನ ಫೋಟೋನು ಬೇಡ, ಏನೂ ಬೇಡ, ಜಸ್ಟ್ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಸಾಕು ಅಂತ.
ಸುಮ್ಮನೆ ಯಾಕೆ ಬೇಕು ರಿಸ್ಕು? ಹಾಂ, ಬ್ಲಾಗ್ ಅಟ್ಲೀಸ್ಟ್ ಮಾಡ್ಕೊಳ್ಳೋಣ. ಫೋನ್ ಇನ್ನೊಬ್ರು ಕೈಲಿ ಕೊಡೋಕ್ಕೆ ಹುಷಾರಾಗಿ ಇಟ್ಕೋತಾರೆ, ಬಟ್ ಆದರೆ ಯಾಕೆ ಬೇಕು ರಿಸ್ಕು ಅಂತ ಅಂದ್ಬಿಟ್ಟು ಲೀಚ್ ಹತ್ಕೊಬಿಟ್ಟಿತ್ತು. ಅದು ಲೈಕ್ ಲೀಚ್ ಹತ್ಕೊಳ್ಳೋದು ಗೊತ್ತಾಗಲ್ಲ, ಕಾಲ ಮೇಲೆ ಇರೋದು, ಬಟ್ ಅದು ನೋಡ್ದಾದ್ಮೇಲೆ ಒಂಥರ ಉರಿಯುತ್ತೆ. ನೋಡಾದ್ಮೇಲೆ ಅಯ್ಯೋ ಹತ್ಕೊಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅದು ರಕ್ತ ಹಿಂಗೆ ನಡೆಯೋದು ಉರಿತಿದೆ. ಲೀಚ್ ಹತ್ಕೊಂಡು ಓಡು. ಸೊ ಕಾಫಿ ಬಂದಿದೆ ಎಲ್ರಿಗೂ ಕಾಫಿ ತಗೊಂಡು ಎಲ್ಲ ನೀರಲ್ಲಿ ಆಡಿ ನೀರಲ್ಲಿ ಫುಲ್ಲು ಮಳೆ ನೆನ್ಸ್ಕೊ ಬಂದು ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಬಿಸಿ ಎಲ್ರಿಗೂ ಲೀಚ್ ಹತ್ಕೊಂಡ್ಬಿಟ್ಟು. ಸೊ ಇಲ್ಲಿ ಟೋಟಲ್ 2 ರೂಮ್ ಇದೆ. 2 ರೂಮಲ್ಲಿ ಡಬಲ್ ಬೆಡ್, ಟೋಟಲ್ 4 ಇದೆ. ಒಂದು ಬೆಡ್ ಮೇಲೆ ಇಬ್ರಿಬ್ರು ಮಲಗೋದು. ಆದರೂ ಎಲ್ಲರೂ ನೋಡಿ ಒಂದೇ ಬೆಡ್ ಮೇಲೆ ಮಲಗೋದು. ಬೆಚ್ಚಗೆ ಆಚೆ ಚಳಿಯಲ್ಲಿ ಹೋಗಿ ಬಂದ್ವಲ್ಲ, ಅದಕ್ಕೆ ಒಬ್ಬ ಎದ್ದೋಡ್ದ. ಸ್ವಲ್ಪ ಹೊತ್ತು ರೆಸ್ಟ್ ತಗೋತಾ ಇದೀವಿ. ರಿಕವರಿ. ನೈಟ್ ಎದ್ದು ಆಚೆ ಹೋಗ್ಬೇಕು. ನೈಟ್ ಎದ್ದು ಆಚೆ ಹೋಗಿ ನೈಟ್ ಡಿನ್ನರ್ಗೆ ಊಟ ತಗೋಬರ್ಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಎಲ್ಲರೂ ಎನರ್ಜಿ ಬೂಸ್ಟ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿಂದ 5 ಕಿಲೋಮೀಟರ್ ಹೋಗ್ಬೇಕು. ಅದು ಯಾರು ಹೋಗ್ತಾರೆ ಗೊತ್ತಿಲ್ಲ, ಬರೀ ಇಬ್ಬರೇ ಹೋಗೋದು. ಮಲೇಲಿ ನೆಂತ್ಕೊ ಬಂದು ಲೈನಾಗಿ ಹಿಂಗೆ ಹೋಗ್ತಾ ಇದೆ. ಟ್ರೈನ್ ತರ ಫುಲ್ ಡೆಡ್ ಎಂಡ್ ತನಕ ಫುಲ್ಲು ಲೈನಾಗಿ ಬಟ್ಟೆ. ಇಲ್ಲಿಂದ ಡೆಡ್ ಎಂಡ್ ತನಕ ಫುಲ್ಲು ಬಟ್ಟೆ. ಇವಾಗ ಒಂದು ರೀಲ್ ಪ್ಲಾನ್ ಮಾಡ್ತಾ ಇದೀವಿ, ನೋಡೋಣ. ಕತ್ಲಾಗಷ್ಟಲ್ಲಿ ಶೂಟ್ ಮಾಡಬೇಕು. ಲೆಟ್ಸ್ ಸಿ ಗೈಸ್. ಇವನು ಸಂಜೆ ಇವಾಗ ಫೋನ್ ಮಾಡ್ಬಿಟ್ಟು ವಿವೇಕ್ ಬ್ರೋ ಬಂದವ್ರೆ ಅಂತ, ಈ ಕಾಡಲ್ಲಿ ಇವ್ರು ಯಾಕೆ ಇಲ್ಲಿ ಬಂದವ್ರೆ, ಸಡನ್ ಸರ್ಪ್ರೈಸ್ ಕೊಟ್ಟು. ನಾನು ಸ್ಟೇಟಸ್ ನೋಡಿದೆ ಅವ್ರದ್ದು, ಅವರು ಸಕಲೇಶ್ಪುರಲ್ಲೇ ಇದ್ದಾರೆ ಅಂತ ಹಾಕಿದ್ರು ಸ್ಟೋರಿ, ಬಟ್ ಅವ್ರು ಇಲ್ಲಿಗೆ ಬರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವ್ನು ಸಂಜೆ ಕಾಲ್ ಮಾಡ್ಬಿಟ್ಟು ಅವ್ರು ಬಂದವ್ರೆ ಅಂತ ಅಂತಾನೆ. ಲೆಟ್ಸ್ ಸಿ. ಅವರು ಅಲ್ಲಿ ಮೇನ್ ರೋಡಲ್ಲಿ ಅವ್ರಂತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಯಾಕಂದರೆ ರೂಟ್ ಬಂದ್ಬಿಟ್ಟು ಗೊತ್ತಾಗಲ್ಲ, ಫುಲ್ಲು ಕತ್ಲು ಕಾಡು ಥರ ಇದೆ, ಎಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ. ನಾವು ಅಟ್ಲೀಸ್ಟ್ 2-3 ಸರಿ ಹೋಗಿ ಬಂದ್ವಲ್ಲ, ಅದಕ್ಕೆ ರೋಡ್ ಗೊತ್ತು, ಹೆಂಗೆ ಲೆಫ್ಟು ರೈಟ್ ಇದೆ ಅಂತ ಅಂದ್ಬಿಟ್ಟು. ಅಲ್ಲಿ ಫಸ್ಟ್ ಬರೋರ್ಗಂತೂ ಗೊತ್ತೇ ಆಗಲ್ಲ. ಹೋಗ್ತಾ ಇದೀವಿ. ನಾನು ಏನಪ್ಪ ಇವರು ಸಡನ್ ಆಗಿ ನೋಡೋಣ, ಅಲ್ಲಿ ಹೋಗಿ ತೋರಿಸ್ತೀನಿ ನೋಡಿ. ಗಾಯ್ಸ್ ಯಾರು ಬಂದವ್ರೆ? ಹಲೋ, ಸಡನ್ ಸರ್ಪ್ರೈಸ್. ಥ್ಯಾಂಕ್ ಯು. ಹೇಳಿ ಸಂಜೆ ಸಮಾಚಾರ. ಹೇಳಿ. ಹಲೋ. ಹೆಂಗೆ ಇಲ್ಲಿ ಕೆಲಸ ಆಯ್ತು, ಸಕಲೇಶ್ಪುರ ಹಂಗೆ ಬಂದೆ. ಹೌದಾ? ಏನ್ ಮಾಡೋದಿದ್ದು, ಒಳ್ಳೆ ಸರ್ಪ್ರೈಸ್ ಕೊಟ್ಟವ್ರೆ. ಸಂಜೆ ಬಂದ್ಬಿಟ್ಟು ಹೇಳ್ದ ಏನೋ ಸರ್ಪ್ರೈಸ್ ಇದೆ ಈವ್ನಿಂಗ್ ಅಂತ ಅನ್ಬಿಟ್ಟು. ಇವ್ರದ್ದು ಸ್ಟೇಟಸ್ ಅದೇ ನೋಡ್ದೆ ನಾನು, ಸಕಲೇಶ್ಪುರಲ್ಲೇ ಇದಾರೆ ಅಂತ ಅನ್ಬಿಟ್ಟು. ಬ್ರೋ ನನ್ನ ಚಡ್ಡಿ ದೋಸ್ತು ಇಬ್ರು, ಅಭಿ ಅಂಡ್ ಪ್ರಜ್ಜು. ಇವ್ರಿಬ್ರು ನಾನು ನೋಡಿಲ್ಲ ನೀವು ಅವತ್ತು. ಬನ್ನಿ ಹೋಗೋಣ ಮತ್ತೆ. ಗೈಸ್ ವಿವೇಕ್ ಬ್ರೋ ಬರ್ತಾರೆ ನಮ್ಮ ಜೊತೆ ಇವಾಗ ಸ್ಟೇಗೆ. ನೋಡೋಣ. ರೋಡ್ ಬ್ರೋ ಫುಲ್ಲು ಸೈಕ್ ಆಗಿದೆ. ಆಫ್ ರೋಡ್ ಮಾಡ್ಬೇಕಂತೆ, ಫುಲ್ ಆಫ್ ರೋಡು. ಗಾಡಿ ಹೋಗೋದು, 2 ವೀಲರ್ ಹೆಂಗೆಂಗೋ ಹಚ್ಕೊಂಡು ಹೋದ್ವಿ. ಸೊ ಇಲ್ಲಿ ಲೆಫ್ಟು ಗೈಸ್. ಇವಾಗ ಇಲ್ಲಿಂದ ಚೆಕ್ಔಟ್ ಆಗ್ತಿದೀವಿ. ಇಲ್ಲಿಂದ ಚೆಕ್ಔಟ್ ಆಗ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೀವಿ. ಇನ್ನೊಂದು ಸ್ಟೇ ಇದೆ, ಸೊ ಅಲ್ಲಿಗೆ ಹೋಗ್ಬೇಕು. ಅಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ಒಂದು 4-5 ಪ್ಲೇಸ್ ಕವರ್ ಮಾಡಬೇಕು ಅಂತ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ನಿನ್ನೆ ಕವರ್ ಮಾಡೋಕ್ಕಾಗಿಲ್ಲ, ನೆನ್ನೆ ಬಂದು ಮಳೆ ಜಾಸ್ತಿ ಇತ್ತು. ಆಮೇಲೆ ಇಲ್ಲೇ ಒಂದು ಇದಕ್ಕೆ ಹೋಗಿ ಬಂದ್ವಿ, ಇದು ಪ್ರೈವೇಟ್ ವಾಟರ್ ಫಾಲ್ಸ್ ಇತ್ತಲ್ಲ, ಸೊ ಅದಕ್ಕೆ ಹೋಗಿ ಬರೋಷ್ಟರಲ್ಲೇ ಲೈಕ್ ಟೈಮ್ ಸರಿ ಇತ್ತು, ಮಳೆ ಬಂದ್ಬಿಡ್ತು. ಆಮೇಲೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಒಂದು ರೀಲ್ ಶೂಟ್ ಮಾಡಿದ್ವಿ. ಈ ತರ ಇತ್ತು. ಇಲ್ಲಿ ಸ್ಟೇ ಎಲ್ಲ ಮುಗೀತು. ನೆನೆ ಬಂದು ಆ ಲೇಕ್ ಹೋಗಿ ಬಂದ್ವಲ್ಲ, ಅಲ್ಲಿಗೆ ಟೈಮ್ ಸರಿ ಇತ್ತು. ಮಳೆ ಬಂದು ಎಲ್ಲೂ ಹೋಗೋಕ್ಕಾಗಿಲ್ಲ. ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು. ಆ ಲೇಕ್ ಹತ್ರ ಹೋಗಿ ಬಂದಿತ್ತು, ಎಲ್ಲ ನೆಂದೋಗ್ಬಿಟ್ಟಿದ್ರು. ಆಮೇಲೆ ಏನಾಯ್ತು, ಎಲ್ಲ ಊಟ ಬಂದ್ವಿ. ವಿವೇಕ್ ಬ್ರೋ ಬಂದರು. ಸೊ ವಿವೇಕ್ ಬ್ರೋ ಬಂದಾದ್ಮೇಲೆ ಹೋಗಿ ಊಟ ಎಲ್ಲ ತೊಗೊಬಂದು ಇನ್ನೂ ಲೇಟ್ ಆಗಿಬಿಟ್ಟಿತ್ತು. ಸೊ ಏನಿಲ್ಲ, ಬೇಗ ಎಲ್ಲ ಊಟ ಮಾಡಿ ಮಲ್ಗಿ. ಯಾಕಂದರೆ ಫುಲ್ಲು ನೆನೆ 2-3 ಜನಕ್ಕೂ ಒಂಥರ ಜ್ವರ ಬರೋ ಥರ ಆಗ್ಬಿಟ್ಟಿತ್ತು. ಯಾಕಂದರೆ ಎಲ್ಲ ಮಳೇಲಿ ನೆಂದೋಗ್ಬಿಟ್ಟಿದ್ರಲ್ಲ. ಸೊ ಬಂದು ಆಮೇಲೆ ಇವಾಗ ಇನ್ನೇನು ಇವಾಗ ಚೆಕ್ಔಟ್ ಮಾಡಬೇಕು. ಇಲ್ಲಿ ಒಂದೊಂದು ವಿಚಿತ್ರವಾದ
ಇದಿದೆ, ಹುಳಗಳಿವೆ ನೋಡಿ. ಈ ಕಡೆ ಹಿಂದೆ ಫುಲ್ಲು ಕಾಡು, ಸಕ್ಕದಾಗಿತ್ತಲ್ಲ. ಸೊ ಅದಕ್ಕೆ ಇವಾಗ ಚೆಕ್ಔಟ್ ಆಗ್ಬೇಕು, ಬೇಗ ಟೈಮ್ ಇಲ್ಲ. ಇನ್ನೇನು ಅರ್ಧ ಗಂಟೆಲಿ ಚೆಕ್ಔಟ್ ಮಾಡಬೇಕು. ಅವ್ರು ಬಂದು ಅದಕ್ಕೆ 2-3 ಜನ ಒಂದೇ ವರ್ಷ ಸ್ನಾನ ಮಾಡ್ತಾರೆ. ಸೊ ಮುಗಿಸ್ಬಿಟ್ಟು ಹೋಗ್ಬೇಕು. ಇನ್ನೊಂದು ಸ್ಟೇ ಇದೆಲ್ಲ ಹೇಳಿದ್ನಲ್ಲ, ಸೊ ಅದು ಬಂದು ಇಲ್ಲಿಂದ ಅದು 35-38 ಕಿಲೋಮೀಟ್ರ್ ಇದೆ. ಇವಾಗ ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಅಲ್ಲಿ ಹೋಗಿ ಲಗೇಜ್ ಎಲ್ಲ ಹಾಕ್ಬಿಟ್ಟು, ಸೊ ಅಲ್ಲಿಂದ 2-3 ಪ್ಲೇಸ್ ಕವರ್ ಮಾಡಿಬಿಟ್ಟು ಮಳೆ ಬರೋಷ್ಟಲ್ಲಿ ಈವ್ನಿಂಗ್ ರೀಚ್ ಆಗಬೇಕು ರೂಮ್ಗೆ. ಸೊ ಆ ಥರ ಪ್ಲ್ಯಾನ್ ಇಟ್ಟಿದ್ದೀವಿ. ನೋಡೋಣ ಎಷ್ಟು ಪ್ಲೇಸ್ ಕವರ್ ಮಾಡ್ತೀವಿ, ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಹಾಂ, ಲೆಟ್ಸ್ ಗೋ ಗೈಸ್. ಸೊ ಎಲ್ಲ ರೆಡಿ ಆಗ್ತವ್ರೆ ನೋಡಿ. ಬಾಯ್ಸ್ ರೂಮ್ ನೋಡಿ ಫುಲ್ಲು ಹೆಂಗಾಗಿದೆ.